ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರಾ? ಹಂಗಾರೆ ಬನ್ನಿ ಒಂದು ಸೂಪರ್ ಆಗಿರೋ ಮೂವಿ ನೋಡೋಣ. ಈ ಮೂವಿ ಫ್ಯಾಮಿಲಿ ಸೆಂಟಿಮೆಂಟ್, ಖಂಡಿತ ಕಣ್ಣೀರೆ. ಸರಿ ಬನ್ನಿ ಸ್ಟ್ರೈಟ್ ಆಗಿ ಸ್ಟೋರಿಗೆ ಹೊಂಟೋಗೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಹುಡುಗಿಗೆ ಶ್ರೀಮಂತ ಮಾಡ್ತಾವ್ರೆ. ಹುಡುಗಿ ಪಕ್ಕದಲ್ಲಿ ಜೊತೆಗೆ ಒಬ್ರು ಹುಡುಗಿ ನಿಂತ್ಕೊಬೇಕಲ್ಲ, ಅವ್ರು ಇನ್ನ ಬಂದಿಲ್ಲ. ಅದಕ್ಕೆ ಅವ್ರ ಅತ್ತೆ ಹೇಳ್ತಾವ್ರೆ, ಲೇ ಬೇಗ ಹೋಗಿ ನೀನ್ ಎಂತಿನ ಕರಿಯ, ಏನ್ ಹಂಗೆ 20-30 ಮಕ್ಳು ಎದ್ದಂಗೆ ಹೋಗಲ್ ರೂಮಲ್ಲಿ ಬಚ್ಚಿಕೊಂಡವಳೆ, ಕರಿ ಹೋಗು ಅಂತ ಗಂಡನ್ಗೆ ಹೇಳ್ತಾರೆ. ಅವರು ಹೋಗಿ ಸೀದಾ ಎಂದಿನ ಕರಿತಾವ್ರೆ, ಬಾರೆ ನಿನಗೋಸ್ಕರ ಎಲ್ಲ ಕಾಯ್ತಾವ್ರಲ್ಲಿ ಅಂತ. ರೀ ಜೊತೆ ಎಲ್ಲ ಕುತ್ಕೊಳಕ್ ಆಗಲ್ಲ ಆಯ್ತಾ, ನಮ್ಗ 10 ವರ್ಷದಿಂದ ಮಗು ಇಲ್ಲ, ನೋಡೋರಲ್ಲ ಏನಂತಾರೆ ಹೇಳಿ, ನನಗೊಂಥರ ಅಸಹ್ಯ ಆಗುತ್ತೆ ರೀ ಅಂತ ಗಂಡನ ಹತ್ರ ಹೇಳ್ತಾವ್ರೆ. ಅಲ್ಲಿಗೆ ನಮ್ ಹೀರೋ ಬಂದ್ರು. ಹೀರೋನು, ಅಕ್ಕ ಬಾಕ ಯಾಕೆ ಹಿಂಗ ಹಠ ಮಾಡ್ತೀಯಾ, ಎಲ್ಲ ಹುಡುಗಿ ಜೊತೆ ನಿಂತಾನೆ ಕುತ್ಕೊಳ್ಳೋದು ಅಂತ ತಮ್ಮ ಹೇಳ್ತಾವನೆ. ಲೋ ತಮ್ಮ, ಆ ಹುಡುಗಿನ ನೀನ್ ಮದುವೆ ಮಾಡ್ಕೊಬೇಕಾಗಿರೋದ್ ಕಣೋ, ಇವಾಗ ಯಾವನೋ ಮದುವೆ ಮಾಡ್ಕೊಂಡವನೆ, ನಾನ್ ಕುತ್ಕೊಳ್ಳೋದಪ್ಪ ಅಂತ ಅಕ್ಕ ಹೇಳ್ತಾರೆ. ಅಕ್ಕ ಅದರ ಹಳೇ ಸ್ಟೋರಿ, ಅದೆಲ್ಲ ಯಾಕೆ ತಿರ್ಗಾ ಮಾತಾಡ್ತೀಯಾ, ಬಾಕ ಅಂತೇಳಿ ಅಕ್ಕನ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತಾವನೆ. ಈ ಕಡೆಂಗೆ ಅತ್ತೆನ ತೋರಿಸ್ತಾರೆ. ಮಗನಿಗೆ ಮದುವೆ ಆಗಿ 10 ವರ್ಷ ಆಯ್ತು, ಹೇಳ್ತೀನಿ ಅವನಿಗೆ ಬೇರೆ ಮದುವೆ ಮಾಡ್ಕೊಳ್ಳೋ, ಈ ದರಿದ್ರನ ತಳ್ಬಿಟ್ಟ ಕಡೆ ಅಂತ. ಬಟ್ ಕೇಳ್ಬೇಕಲ್ಲ ಅವನು ಅಂತ ಅತ್ತೆ ಈ ಕಡೆ ಬಡ್ಕೊಂತಾವ್ರೆ. ಅದನ್ನ ಕೇಳಿ ಸೊಸೆ ಸೀದಾ ಅತ್ತೆಗೆ ಬೈಯೋಣ ಅಂತ ಬಂದ್ರು. ನೋಡಿದ್ರೆ ಅತ್ತೆ ಮೇಲೆ ವಾಂತಿ ಮಾಡ್ಬಿಡ್ತಾರೆ. ಅಲ್ಲಿರೋರ್ಗೆಲ್ಲ ಶಾಕು, ಏನೇ ಎಷ್ಟು ತಿಂಗಳೈತೆ ಅಂತ ಕೇಳ್ತಾರೆ. ಅಕ್ಕ 2 ತಿಂಗಳಿಂದ ನಿಂತ್ಕೊಂಡೈತಕ್ಕ ಅಂತ ಲೇಡೀಸ್ ಮ್ಯಾಟ್ರು ಅವ್ರು ಹೇಳ್ತಾರೆ. ಓಕೆ, ಆ ಹುಡುಗಿನ ಕರ್ಕೊಂಡು ಸೀದಾ ಹಾಸ್ಪಿಟಲ್ ಚೆಕಪ್ಗೆ ಹೋಗ್ತಾರೆ. ಡಾಕ್ಟರ್ ಅಮ್ಮನು ಹೇಳ್ತಾವ್ರೆ, ಹೌದು ನೀನ್ ಪ್ರೆಗ್ನೆಂಟ್ ಅಂತ ಹೆಂಗ್ ಗೊತ್ತಾಯ್ತು ನಿನಗೆ ಅಂತ. ಮೇಡಮ್ ಇದ್ರಲ್ಲೇ ಚೆಕ್ ಮಾಡಿದೆ ಮೇಡಮ್ ಅಂತ ಅದೊಂದು ಪ್ರೆಗ್ನೆನ್ಸಿ ಚೆಕ್ ಮಾಡೋದನ್ನ ಕೊಡ್ತಾರೆ. ಅದನ್ನ ನೋಡ್ಬಿಟ್ಟು ಆ ಡಾಕ್ಟರ್ ಅಮ್ಮನು, ಇದೇನೋ ಗೆರೆ ಸ್ವಲ್ಪ ಸೊಟ್ಟ ಇದೆಯಲ್ಲ, ಎಷ್ಟು ವರ್ಷ ಆಯ್ತು ನಿಮ್ಗೆ ಮದುವೆಗೆ ಅಂತ ಕೇಳ್ತಾರೆ. ಮೇಡಮ್ 10 ವರ್ಷ ಆಯ್ತು ಮೇಡಮ್, 10 ವರ್ಷದಿಂದ ಮಗು ಇಲ್ಲ ಅಂತ ಹೇಳಿದ ತಕ್ಷಣ ಓಕೆ ನನಗೇನೋ ಡೌಟೇ, ಯಾವ್ದಕ್ಕೂ ಚೆಕ್ ಮಾಡೋಣ ಇರೋ ಅಂತೇಳಿ ಸ್ಕ್ಯಾನ್ ಮಾಡ್ತಾರೆ. ನೋಡಿದ್ರೆ ಅಲ್ಲಿ ಮಗು ಇರೋ ತರ ಇಲ್ಲ. ಅಲ್ಲಿ ತೋರಿಸ್ತಾರೆ ನಮ್ಮ ಹೀರೋಯಿನ್ ಎಂಟ್ರಿ. ಇವರು ಡಾಕ್ಟರ್ ಅದೇ ಹಾಸ್ಪಿಟಲ್ ಅಲ್ಲಿ, ನೀವೇನು ಭಯ ಬೀಳ್ಬೇಡಿ, ಹೋಗಿ ಹೊಟ್ಟೆ ತುಂಬಾ ನೀರು ಕುಡೀರಿ, ಸುಸ್ಸು ಅರ್ಜೆಂಟ್ ಆದಾಗ ಬನ್ನಿ ಇನ್ನೊಂದ್ಸರಿ ಸ್ಕ್ಯಾನ್ ಮಾಡೋಣ ಅಂತ ಹೇಳ್ತಾರೆ. ನಮ್ಮ ಹೀರೋನು, ಅಕ್ಕ ಬಾಕ ಏನ್ ತಲೆ ಕೆಡಿಸ್ಕೊಂಬೇಡ ಅಂತೇಳಿ ಕುಂಡ್ರಿಸ್ಬಿಟ್ಟು ಎಳ್ಳೀರು ನೀರೆಲ್ಲ ಕೊಡ್ತಾವನೆ. ಅಕ್ಕನಿಗೆ ಒಂಥರ ಭಯ, ಅಯ್ಯಯ್ಯೋ ಏನಾಯ್ತು ಅಂತ. ಯಾಕಂದ್ರೆ 10 ವರ್ಷದಿಂದ ಅತ್ತೆ ಮಾವ ಮನೆಯಲ್ಲಿ ತುಂಬಾ ಕಷ್ಟ ಬಿದ್ದಾರೆ ಮಗು ಇಲ್ದೆ. ಇವರು ಸುಸ್ಸು ಅರ್ಜೆಂಟ್ ಆಯ್ತೇನೋ, ತಿರ್ಗಾ ವಾಪಸ್ ಬಂದ್ರು ಸ್ಕ್ಯಾನ್ ಮಾಡಕ್ಕೆ. ಡಾಕ್ಟರ್ ಅಮ್ಮನು ಚೆಕ್ ಮಾಡ್ಬಿಟ್ಟು, ರೀ ನೀವು ಅಮ್ಮ ಆಗ್ತಾ ಇದೀರಿ ಅಂತ ಹೇಳಿದ ತಕ್ಷಣ ಅವರು ಅಳ್ತಾರೆ. ನೋಡಿ ಯಪ್ಪ, ಮನಸ್ಸೇ ಚುರುಕ್ ಅನ್ಬಿಡ್ತದೆ ಗುರು. ಈ ಕಡೆ ಮಾವನ್ಗೂ ಖುಷಿ. ಮಾವನ್ ನೋಡಿ ನರ್ಸಮ್ಮನ್ಗೆ ಲೈಟ್ ಆಗಿ ಲವ್ ಆಗೋಯ್ತು. ಅಕ್ಕನ್ನ ಹೆಂಗ್ ನೋಡ್ಕೋತಾನಲ್ಲ, ಇವ್ನ ಮದುವೆ ಮಾಡ್ಕೊಂಡ್ರೆ ಹೆಂಗ್ ನೋಡ್ಕೋತಾನೆ ಇವನು ಅಂತ. ಹಂಗೆ ಒಂದ್ ಸಾಂಗು ಡಾಕ್ಟರ್ ಅಮ್ಮನ್ ನಂಬರ್ನು ಈಸ್ ಮಡಿಕೋತಾನೆ. ಏನಾರು ಎಮರ್ಜೆನ್ಸಿ ಇದ್ರೆ ಫೋನ್ ಮಾಡ್ತೀನಿ ನರ್ಸಮ್ಮ ಅಂತ. ಯೋ ನನ್ನ ನಂಬರ್ ನಿನ್ಗೆ ಯಾಕೆ ಹೋಗಯ್ಯ ಅಂತ ಅವ್ರು ಹೇಳ್ತಾರೆ. ನರ್ಸಮ್ಮ ನೀವು ಒಂಥರ ನಮ್ಮನೆ ದೇವ್ರಿಂದಗೆ ನರ್ಸಮ್ಮ, ಯಾಕೋತಾ ತುಂಬಾ ಜನ ನಮ್ಮ ಅಕ್ಕನ್ಗೆ ಮಗು ಇಲ್ಲ ಹಂಗೆ ಹಿಂಗೆ ಅಂತವಳು ಇಂತವಳು ಅಂತ ಬೈದಾ ಇರೋ, ಫಸ್ಟ್ ಟೈಮ್ ನೀವು ತಾಯಿ ಆಯ್ತಾ ಇರಾ ಅಂತ ಹೇಳಿದ್ದು. ಆ ಮಾತಿಗೆ ನರ್ಸಮ್ಮನ್ಗೆ ಇನ್ನ ಖುಷಿ ಆಗೋಗುತ್ತೆ. ತಿರ್ಗಾ ಹಾಸ್ಪಿಟಲ್ ಕರ್ಕೊಂಡು ಹೋಗೋರೆ. ಆ ಮೈಕಲ್ಲಿ ಆ ಮಗು ಹೆಂಗೈತೆ ಅನ್ಬಿಟ್ಟು ಡಾಕ್ಟರ್ ಅಮ್ಮ ಆ ಬ್ಲೂಟೂತ್ ಹಾಕಿ ತೋರಿಸ್ತವ್ರೆ. ಅದನ್ನ ಕೇಳಿ ಮಾವನ್ ಕಣ್ಣಲ್ಲಿ ಹಂಗೆ ಕಣ್ಣೀರು. ಈ ಕಡೆ ನರ್ಸಮ್ಮನ್ಗೂ ನಮ್ಮ ಹೀರೋಗೂ ಮಾತುಕತೆ ಲೈಟ್ ಆಗಿ ಹೋಗ್ತಾನೆ ಇದೆ. ಅಕ್ಕ ಒಂದಿನ ಕುಂತ್ಕೊಂಡವ್ರೆ. ಅಲ್ಲಿಗೆ ಮಾಮ ಬಂದ. ಅಕ್ಕ ನಾನು ನನ್ನ ಬಾಮೈದ ಹತ್ರ ಮಾತಾಡ್ತೀನಿ, ನೀನ್ ಸುಮ್ನೆ ಇರು ಅಂತೇಳಿ ಆ ಮಗು ಹತ್ರ ಅವ್ನು ಮಾತಾಡ್ತಾನ್ರಿ. ಲೇ ಮಚ, ನಾನ್ ಕೊಡೋ ನಿಮ್ ಮಾವ, ನೀನು ಹುಟ್ಟಿದ ತಕ್ಷಣ ನೀನು ಮಾವ ಅಂತಾನೆ ಕರಿಬೇಕು. ಮಾವ ನಿನ್ನ ಬಿಟ್ಟು ಯಾವತ್ತೂ ಹೋಗಲ್ಲ ಕಣೋ. ನಿನ್ ಕಾಲ್ ಚೈನು, ಖಡ್ಗ, ಬಟ್ಟೆ ಎಲ್ಲ ಕೊಡ್ಸಿನ್ ಕಣೋ. ಮಾವ ನಿನ್ನ ಸಕ್ಕದಂಗ್ ನೋಡ್ಕೋತೀನಿ ಅಂತ ಹೇಳಿದ ತಕ್ಷಣ ಆ ಹೊಟ್ಟೆಲಿ ಆ ಮಗು ಕಿವಿ ಕೇಳಿಸ್ಕೊಂತಾ ಇದೆ. ನೀನು ನನಗೆ ಬಾಮೈದ ಮಾತ್ರ ಅಲ್ಲ ಕಣೋ, ನಮ್ಮ ಅಪ್ಪ ಇದ್ದಂಗೆ ಅಂತ ಹೇಳಿದ ತಕ್ಷಣ ಅಕ್ಕ ಸಖತ್ ಖುಷಿ ಪಡ್ತಾರೆ. ಹಂಗೆ ಅಕ್ಕನಿಗೆ ಶ್ರೀಮಂತ. ತಮ್ಮನು ಅರ್ಶನ ತಿಕ್ಕಕ್ ಹೋಯ್ತಾನೆ. ಅಲ್ಲಿರೋರಲ್ಲ, ಅಲ್ಲಿ ಗಂಡ್ ಮಗು ಮಾಡ್ಬಾರ್ದು ಕಣೆ, ಇನ್ನು ಮದುವೆ ಆಗಿಲ್ಲ ಅವನಿಗೆ, ಅವನೇನು ಗಂಡ್ ಮಗು ಅಲ್ಲ, ಅವ್ನ ನಮ್ಮ ಅಪ್ಪ ಅಂತ ಹೇಳಿದ ತಕ್ಷಣ ಅಷ್ಟು ಖುಷಿ ಪಡ್ತಾನ ಅವನು. ಇನ್ನೇನು ಡೆಲಿವರಿ ಟೈಮ್ ಬಂತು, ಮಗುನು ಹುಟ್ತು. ಬಟ್ ಮಾವನ್ನ ನೋಡ್ಬಾರ್ದು ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಮಗು ಒಕ್ಳು ಸುತ್ಕೊಂಡು ಹುಟ್ಟೈತೇರಿ. ಸೋದರ ಮಾವ ನೋಡ್ಬಾರ್ದಲ್ಲ ಮಗುನ. ಬಂದ್ ಈ ಕಡೆ ಫೀಲಿಂಗ್ ಅಲ್ಲಿ ಅಳ್ತಾ ಅವನೆ. ಆ ಕಡೆ ನರಸಮ್ಮ ಬಂತು. ಏನ್ರಿ ಮಗು ಹುಟ್ಟೈತೆ, ಬಂದ್ ಇಲ್ಲಿ ನಿಂತ್ಕೊಂಡಿದ್ದೀರಾ, ಹೋಗಿ ನೋಡಿಲ್ವಾ? ಇಲ್ಲ ನರಸಮ್ಮ, ಮಗು ಒಕ್ಳು ಸುತ್ಕೊಂಡು ಹುಟ್ಟೈತೆ, ಸೋದರ ಮಾವ ನೋಡ್ಬಾರ್ದಂತೆ ಅಂತ ಹೇಳ್ತಾನೆ ನಮ್ಮ ಹೀರೋ. ಅದಕ್ಕೆ ರೀ ಯಾವ ಕಾಲದಲ್ಲಿ ಇದ್ದೀರಿ ನೀವು, ಇವಾಗ ಟೆಕ್ನಾಲಜಿ ಹೆಂಗ್ ಹೋಗ್ತಾ ಇದೆ, ಅದೆಲ್ಲ ಏನು ಇಲ್ಲ ಹೋಗ್ರಿ ಅಂತ ಆಲ್ರೆಡಿ ಅಲ್ಲಿ ಲೈಟ್ ಆಗಿ ಲವ್ ಪ್ರಪೋಸ್ ಮಾಡಿರ್ತಾರೆ. ಬಟ್ ಆ ಖುಷಿಯಲ್ಲಿ ಅವ್ನಿಗೆ ಅರ್ಥ ಆಗಲ್ಲ. ಸೀದಾ ಓಡ್ ಬಂದ. ಅವ್ರ ಅಪ್ಪ ಅಲ್ಲಿ ಬಟ್ಟೆ ಹಿಡ್ಕೊಂಡು ನಿಂತವ್ರೆ ಮಗುನ್ ತಗೊಳಗೆ. ಅವ್ರ ಅಪ್ಪನ್ನು ತಳ್ಬಿಟ್ಟು ಆ ಮಗುನ ಇವನ್ ತಗೊಂತಾನ್ರಿ. ಆ ಮಗುನ್ ನೋಡಿ ಅಷ್ಟು ಖುಷಿ, ಎಲ್ಲರ ಕಣ್ಣಲ್ಲೂ ನೀರು. ಯಾಕಂದ್ರೆ 10 ವರ್ಷ ಆಗಿತ್ತಲ್ಲ ಅಕ್ಕ ಪ್ರೆಗ್ನೆಂಟ್ ಆಗಿ. ಹಂಗೆ ಮಾರನೇ ದಿನ ಆಯ್ತು, ಎಲ್ಲರಿಗೂ ಸ್ವೀಟ್ ಹಂಚ್ತಾವ್ರೆ. ಡಾಕ್ಟರ್ ಅಮ್ಮನಿಗೂ ಹಚ್ಚಕ್ ಹೋಯ್ತಾನೆ. ಡಾಕ್ಟರ್ ಅಮ್ಮ, ಏನೋ ನೆನ್ನೆ ನಾನೇನ್ ಹೇಳ್ದೆ ಗ್ಯಾಪ್ಕ ಇಲ್ವಾ, ಹಂಗಾರೆ ಹೋಗು, ಮಗು ಮಾತ್ರ ಬೇಕಾಗಿತ್ತು, ಅದಕ್ಕೆ ಮಾತ್ರ ನಾನು ಬೇಕಾಗಿತ್ತು, ಇದಕ್ಕೆಲ್ಲ ಬೇಡಲ್ಲ, ಏನ್ ಹೇಳಿದೆ ಅಂತ ಕೇಳಿಸ್ಕೊಂಡಿಲ್ಲ ಅಲ್ಲ ಏನೋ ಹಂಗೆ ಹಿಂಗಂತ ಹೇಳ್ತಾವ್ರೆ. ನೋಡಿದ್ರೆ ನರ್ಸಮ್ಮ ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ನನ್ ಮಗುನು ನೀನ್ ತಗೊಂತೀಯ ಅಂತ. ಇನ್ನೇನು ಲವ್ ಪ್ರಪೋಸ್ ಆಯ್ತು, ಮಾತುಕತೆ ಇನ್ನ ಜಾಸ್ತಿ ಆಯ್ತು. ಹಂಗೆ ಈ ಕಡೆ ಇಲ್ಲೊಂದ್ ಜೋಡಿನ ತೋರಿಸಿದ್ರು. ಜೋಡಿ ವಯಸ್ಸಾಗಿರೋ ಜೋಡಿ. ಈ ಜೋಡಿನ ಗ್ಯಾಪ್ ಇಟ್ಕೊಳ್ಳಿ, ಈ ಜೋಡಿಗೋಸ್ಕರನೇ ಅಳ್ತಿರ ಲಾಸ್ಟ್ ಅಲ್ಲಿ. ಹಂಗೆ ಇಬ್ರು ಕೋಳಿ ಜಗಳ ಕಿತ್ತಾಡ್ತಾವ್ರೆ. ಯೋ ನೀನೇನಯ್ಯ ಅಡಿಗೆ ಮಾಡ್ಕೊಡೋದು ನಾನು ನಿನಗೆ, ನಾನೇ ನಿನ್ ಮನೆ ಆಳ, ಲೇ ನಾನು ಈ ಮನೆ ಓನರ್ ಕಣೆ ಹಂಗೆ ಅಂತ ಇಬ್ರು ಸಖತ್ ಕಾಮಿಡಿ ಮಾಡ್ತಾ ಜಗಳ ಮಾಡ್ತಾವ್ರೆ. ಇಲ್ಲಿ ಬಂದ್ರೆ ನೋಡಿ ಬಾಬಾ ಬಾಮೈದ ಇಬ್ರು. ಅವನ ಹೆಸರು ಲಡ್ಡು ಅಂತ. ನಮ್ಮ ಹೀರೋನ ನಾವು ಮಾವ ಅಂತಾನೆ ಕರೆಯೋಣ. ಅಮ್ಮನ ಜೊತೆ ಲಡ್ಡು ಮಲಗವನೆ. ತಾಲಿ ಚುಸ್ತಾ ಇದೆ. ಅಮ್ಮ ಏನಿಗೆ ತಾಲಿ ಚುಸ್ತಾ ಇದೆ, ಇದನ್ನ ಬಿಚ್ಬಿಡು. ಲೋ ಅದನ್ನ ಬಿಚ್ಚಬಾರ್ದು ಕಣೋ. ಹೌದಾ, ಯಾಕಮ್ಮ? ಅದು ಬಿಚ್ಚಿದ್ರೆ ಅಪ್ಪ ದೇವ್ರ ಹತ್ರ ಹೋಗಿರ್ತಾರಲ್ಲ ಅವಾಗ ಬಿಚ್ಚಬೇಕು, ಅಲ್ಲಿ ಗಂಟ ಬಿಚ್ಚಬಾರ್ದು. ಓ ಹೌದಾ,
ಹಂಗಾರೆ ಅಪ್ಪ ದೇವ್ರ ಹತ್ರ ಯಾವಾಗ ಹೋಯ್ತಾರೆ ಅಂತ ಕೇಳ್ತಾನ ಅವನು. ಈ ತುಂಟ ಹಂಗಲ್ಲ ಮಾತಾಡ್ಬಾರ್ದು ಕಣ ಅಂತ ಅಮ್ಮ ಅವನಿಗೆ ಸಮಾಧಾನ ಮಾಡ್ತಾರೆ. ಹಂಗೆ ಲಡ್ಡುನ್ ತೋರಿಸೋರು ಸ್ಕೂಲಲ್ಲಿ ಏನೋ ಜಗಳ ಮಾಡ್ತಾವನೆ, ಬೇರೆಯವ್ರು ಜಗಳ ಮಾಡ್ತಾ ಇರೋದು, ಯಾಕೋ ನಮ್ಮ ಮಕ್ಕಳ ಜಗಳ ಆಡ್ತಾ ಇದೀರಾ ಅಂತ ಕೇಳ್ತಾನೆ. ಆ ಹುಡುಗನ ತಲೆ ಮೇಲೆ ಟೊಣ್ ಅಂತ ಒಂದ್ ಹಾಕ್ಬಿಟ್ಟು ತಳ್ಬಿಟ್ಟ. ಅಲ್ಲಿಗೆ ಮಾವ ಬಂದ್ರು. ಅಣ್ಣ ಯಾಕಣ ಹಂಗಲ್ಲ ಮಾಡ್ತೀರಾ ಅಂತ ಕರ್ಕೊಂಡು ಹೋಯ್ತಾವ್ರೆ. ಹುಡುಗ ಮಾವ ನನ್ನ ತಲೆ ಮೇಲೆ ಹೊಡೆದ್ಬಿಟ್ಟ ಮಾವ ಅಂತ ಹೇಳ್ತಾನೆ. ಏನೋ ನಿನ್ ತಲೆ ಮೇಲೆ ಹೊಡೆದ್ಬಿಟ್ಟ ಅಂತ ವಾಪಸ್ ಹೋಯ್ತಾನೆ. ಅಣ್ಣ ಜಾಮಿಂಟ್ರಿ ಬಾಕ್ಸ್ ಅಲ್ಲಿ ಇದೆ, ಸ್ವಲ್ಪ ಕೊಡ್ತೀರಾ ಅಂತ ಕೇಳ್ತಾವನೆ. ಸರಿ ಸರಿ ತಗೋ ಅಂತೇಳಿ ಸ್ವಲ್ಪ ಅವನ್ನ ಆಟ ಆಡಿಸ್ತಾರೆ. ಎಲ್ಲರಿಗೂ ಇಕ್ಕ ಮುಕ್ಕ ಹೊಡೆದ್ಬಿಟ್ಟು ಸೀದಾ ಲಡ್ಡು ಹತ್ರ ಬರ್ತಾನೆ. ತಗೊಳ್ಳೋ ನಿನ್ ಜಾಮಿಂಟ್ರಿ ಬಾಕ್ಸ್ ಕಾಲು ಕೈ ಬಿದ್ದಾರ ತಗೊಂಡ್ಬಂದ್ ಕೊಟ್ಟೆ ಅಂತ. ಲೇ ಮಾವ ನಿನ್ ಜಗಳ ಮಾಡಿದ್ ನಾನು ನೋಡ್ದೆ ಕಣೋ ಅಂತೇಳಿ ಸೀದಾ ಹಂಗೆ ಹೋಯ್ತಾರೆ. ಹೀರೋಯಿನ್ ಫೋನ್ ಮಾಡಿದ್ರು. ರೀ ನಮ್ ಮನೆಗ್ ನಾನು ಹೇಳ್ತಾ ಇದೀನಿ. ಹೌದು ಏನ್ ಹೇಳಿದ್ರು? ಹಂಗೆ ಹೀರೋಯಿನ್ ಮನೆ ತೋರಿಸ್ತಾರೆ. ಅಪ್ಪ ಒಂದ್ ಹುಡುಗನ ಲವ್ ಮಾಡ್ತಾ ಇದೀನಪ್ಪ, ಅವ್ನು ತುಂಬಾ ಒಳ್ಳೆಯವನಪ್ಪ. ನೀವ್ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಿರೋ ನಿಮ್ಕಿನ್ನ ಹೆಚ್ಚಾಗಿ ಕೊಡ್ತಾನಪ್ಪ. ಎಂತಿ ಮನೆ ಮಕ್ಳು ಅಂತ ತುಂಬಾ ಚೆನ್ನಾಗಿ ನೋಡ್ಕೋತಾನಪ್ಪ. ಪ್ಲೀಸ್ ಅಪ್ಪ ಅವ್ನಿಗೆ ಮದುವೆ ಮಾಡ್ಕೊಟ್ಬಿಡಪ್ಪ ನನ್ನ ಅಂತ ಕೇಳ್ತಾರೆ. ಅಪ್ಪನು ತುಂಬಾ ಒಳ್ಳೆಯವರು. ಎಲ್ಲರಿಗೂ ಮದ್ವೆ ಅರೇಂಜ್ ಮಾಡಿದ್ರು. ಮದ್ವೆನೋ ಆಯ್ತು. ಪಕ್ಕದಲ್ಲೇ ಸಾರಿ ಸೆಂಟ್ರಲ್ಲೇ ಕುಂತವನೆ ಲಡ್ಡು. ಎಲ್ಲರೂ ಹೇಳ್ತಾರೆ ಬಟ್ ಎದ್ದೊಳದೇ ಇಲ್ಲ ಅವನು. ಇಲ್ಲ ಇಲ್ಲ ನಾನೇ ತಾಲಿ ಕಟ್ತೀನಿ ಅತ್ತೆಗೆ ಅಂತ ಹೇಳ್ತಾವನೆ. ಆಮೇಲೆ ಮಾವನೇ ಲವ್ ಆಯ್ತು ಸುಮ್ಮನೆ ಒಂದ್ ನಿಮಿಷ ಅನ್ಬಿಟ್ಟು ಆ ತಾಲಿನ ಇಬ್ಬರು ಸೇರಿ ಆ ಹುಡುಗಿಗೆ ಕಟ್ತಾರೆ. ಇನ್ನ ಮಾರನೇ ದಿನ ಫಸ್ಟ್ ನೈಟು ಸೆಂಟ್ರಲ್ಲೂ ಲಡ್ಡು ಅವನೇ. ಹೀರೋಯಿನ್ಗೆ ಇದೆಲ್ಲ ಒಂಥರ ಬೇಜಾರಾಗ್ತದೆ. ಏನಪ್ಪಾ ಈ ಹುಡುಗ ಈ ತರ ಟಾರ್ಚರ್ ಮಾಡ್ತಾವನಲ್ಲ ಅಂತ ನೋಡಿದ್ರೆ ಲಡ್ಡುನು ಮಾವ ತಪ್ಕೊಂಡು ಮಲಗವ್ರೆ. ಹೀರೋಯಿನ್ಗೆ ಇನ್ನೂ ಸ್ವಲ್ಪ ಬೇಜಾರು. ಹಂಗೆ ಟಿಫನ್ ಮಾಡ್ತಾವ್ರೆ. ಎಂತಿಗೆ ರೊಮ್ಯಾಂಟಿಕ್ ಲುಕ್ ಕೊಡ್ತಾವನೆ. ಆ ಹುಡುಗನ ಕಣ್ಣಲ್ಲೇ ಕಬಾಬ್ ಇಕ್ಬಿಟ್ಟ. ತಿರ್ಗಾ ನೈಟ್ ಆಯ್ತು. ಹಂಗೆ ಮಲಿಕೊಂಡಿದ್ದಾರೆ. ಅಲ್ಲಿ ಬಾರೆ ಹೋಗೋಣ ಅಂತೇಳಿ ಸೀದಾ ಇವ್ರ ತಾತನ್ ರೂಮ್ಗೆ ಕರ್ಕೊಂಡು ಹೋಯ್ತಾನೆ. ಅಲ್ಲಿ ಮಂಚ ಕಿ 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 ಅಂತ ಆಡ್ತಾ ಇದೆ. ಹಂಗೆ ಮಾಡಿ ಮಲ್ಕೋತಾರೆ. ಢಮಾರ್ ಅಂತ ಮಂಚ ಹೊಡೆದಾಯ್ತು. ಇನ್ನ ಮನೇಲಿರೋರು ಎಲ್ಲರೂ ಏನೋ ಸೌಂಡ್ ಅದು ಅಂತ ಎದ್ದು ಬಂದು ನೋಡ್ತಾರೆ. ಮಾರನೇ ದಿನ ಆಯ್ತು. ಅಳಿಯಂದ್ರು ಮಗಳೆಲ್ಲ ಎಂತಿ ಮನೆಗೆ ಹೋಯ್ತಾವ್ರೆ. ಎಲ್ಲರೂ ಹೋಗ್ ಬರ್ತೀನಿ ಅಂತ ಹೇಳ್ತಾರೆ. ಆ ಅಜ್ಜಿ ಸುಮ್ನೆ ಇರ್ನಾರ್ತೆ. ಲೋ ಲಡ್ಡು ಮಾವ ಹೋಗ್ತಾನೆ ಬಾ ಹೇಳೋ ಅಂತ ಕರೆಯುತ್ತೆ. ಎಲ್ಲ ಬೈದಿಂದ ನೋಡ್ತಾರೆ. ಇನ್ನ ಹುಡುಗ ಬಿಡ್ತಾನ ಮಾವನ್ ಮನೆಗೂ ಹೊಂಟೋದ. ಎಂತಿಗೆ ಸಖತ್ತು ಬೇಜಾರಾಯ್ತು. ಬೈಕಲ್ಲಿ ಹೋಗ್ಬೇಕಾರೆ ರೀ ಇದೆಲ್ಲ ತುಂಬಾ ಓವರ್ ರೀ. ನೀವು ಖುಷಿಯಾಗಿರ್ಬೇಕಾರೆ ನಾನು ಖುಷಿಯಾಗಿರ್ಬೇಕು, ನೀವು ದುಃಖವಾಗಿರ್ಬೇಕಾರೆ ನಾನು ದುಃಖವಾಗಿರ್ಬೇಕಾ? ನನಗಂತ ಒಂದು ಜೀವನ ಕಟ್ಕೊಂಡಿದ್ದೀನಿ. ನೀನ್ ನೋಡಿದ್ರೆ ಯಾವಾಗ ನೋಡ್ರಿ ನಿಮ್ಮ ಅಕ್ಕನ ಮಗ ಅಂತಾನೆ ಇದೆಯಲ್ಲ, ಇದೆಲ್ಲ ಸರೋವರ ನೋಡ್ಕೊಳಪ್ಪ ಅಂತ ಫಸ್ಟ್ ವಾರ್ನಿಂಗ್ ಕೊಡ್ತಾವ್ರೆ ಎಂತಿ. ಎಲ್ಲಾರು ಮಾರನೇ ದಿನ ಎಂತಿ ಮನೆಗೆ ಬಂದವ್ರೆ. ಯಾಕಂದ್ರೆ ಎಂತಿ ಪ್ಯಾಕಪ್ ಮಾಡ್ಕೊಂಡು ಅಪ್ಪನ ಮನೆಗೆ ಹೊಂಟೋದ್ಲು. ಅವ್ರಪ್ಪನೂ ಇಲ್ಲ ಚಿಕ್ಕ ವಿಷಯನೇ ಅಳಿಯ ಬಂದಿರಾಗಿರೋದು, ನೀವೆಲ್ಲ ಬರಕ್ ಹೋದ್ರಿ? ಅಕ್ಕನೋ ಇಲ್ಲ ಮಗುಂಗೆ ಹೆಂಗೋ ಕಿವಿ ಚುಚ್ಚಬೇಕು, ಅದಕ್ಕೇನೆ ಫಸ್ಟ್ ಸೋದರ ಮಾವನ್ಗೆ ಹೇಳ್ಬೇಕಲ್ಲ ಅಂತೇಳಿ ಕಿವಿ ಚುಚ್ಚೋ ಫಂಕ್ಷನ್. ಹಂಗೆ ಗಂಡಾಯ್ತಿ ಇಬ್ರು ಮನೆಗ್ ಬಂದ್ರು. ಮಾವನೋ ಬಾಮೈದಿನ ಲಡ್ಡುನ ಬಿಟ್ಬಿಟ್ಟು ಸೀದಾ ಮನೆಗ್ ಬರ್ತಾನೆ. ಮಾವ ಮುತ್ಕೊಬಿಟ್ಟು ಹೋಗ್ ಮಾವ ಅಂತ ಹುಡುಗ ಹೇಳ್ತಾನೆ. ಮುತ್ಕೊಡಕ್ ಬಂದಿಡ್ಗೆ ಮಾವ ನಾನು ಬರ್ತೀನಿ ಕಣೋ ಇರಕ್ಕಾಗಲ್ಲ ನನ್ನ ಕೈಲಿ ಅಂತ ಪೇಚಾಡ್ತಾವನೆ. ಅಕ್ಕನು ಲವ್ ಅವ್ನು ಬಿಟ್ಬಿಟ್ಟು ಹೋಗೋ ಫಸ್ಟ್ ನೀನ್ ಎಂತಿ ಬಂದವಳಲ್ಲಿ ಅಂತ ಹೇಳ್ತಾರೆ. ಬಟ್ ಹುಡುಗ ಬಿಡಲ್ಲ. ಸೀದಾ ಅವನು ಕರ್ಕೊಂಡು ಮನೆಗ್ ಬಂದ. ಅಮ್ಮ ಬೇರೆ ಬಡ್ಕೊಂತವ್ರೆ. ಎಷ್ಟೊತ್ ಗಂಟ ನಾವು ಕಾಯೋದು, ನನ್ನ ಮಗನ ಅಲ್ಲೇ ಬಿಟ್ಟು ಬರ್ಬೇಕು ತಾನೆ. ಇವಾಗ ಅವಳು ಲಪ 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 ಅಂತ ಹೇಳ್ಕೊಳೋ ಅಂತ. ಅಮ್ಮ ಹಂಗಲ್ಲ ಏನಾಗಲ್ಲ ಸುಮ್ನೆ ಇರು ಅಂತೇಳಿ ಹಂಗೆ ಈ ಕಡೆ ಡಾಕ್ಟರ್ ಅಮ್ಮನ ತೋರಿಸಿದ್ರು. ಫ್ರೆಂಡ್ ಮನೆಗೇನೋ ಹೋಗವ್ರೆ. ಫ್ರೆಂಡು ಕೇಳ್ತಾವಳೆ ಹಂಗಂದ್ರೆ ನಿಮ್ಮ ಒಳಗಡೆ ಏನು ಆಗಿಲ್ವಾನೆ ಅಂತ. ಎಲ್ಲೇ ಆ ಮಗು ಬಂದು ಕುತ್ಕೊಂತ ಅನ್ಕಣೆ ಹೆಂಗಿರಕ್ಕಾಗತ್ತೆ ಹೇಳು ಅಂತ ಡಾಕ್ಟರ್ ಅಮ್ಮ ಕಣ್ಣಲ್ಲಿ ನೀರ್ ಹಾಕೊಂತ ಅವ್ರೆ. ಈ ಕಡೆ ಅಮ್ಮನೋ ಮಗಳ ಹತ್ರ ಹೇಳ್ತಾವ್ರೆ. ಅಲ್ಲ ಕಣೆ ಅವ್ರಿಬ್ರು ಹೊಸ್ದಾಗ್ ಮದುವೆ ಆಗವ್ರೆ, ಜ್ಞಾನ ಇದೆಯಾ ನಿನಗೆ? ಸೆಂಟ್ರಲ್ ಹೋಗಿ ನಿನ್ ಮಗ ಮಲ್ಕೊಂಡ್ರೆ ಅವ್ರ ಹೆಂಗೆ ಜಾಲಿಯಾಗಿರ್ತಾರೆ ಅಂತ ಅಮ್ಮ ಹೇಳ್ತಾವ್ರೆ. ಅಕ್ಕ ಹಾ ನಿನ್ಗೆ ಇವಾಗ ನನ್ ಮಗಳು ತಾನೇ ಪ್ರಾಬ್ಲಮ್, ನನ್ ಮಗ ತಾನೇ ನಿನ್ಗೆ ಪ್ರಾಬ್ಲಮ್. ನನ್ ಮಗನ್ ನಾನು ಎಷ್ಟು ಹೊಡಿಲಮ್ಮ, ಬಂದು ಅಲ್ಲೇ ಮಲ್ಕೋತಾನೆ, ನಾನು ಏನ್ ಮಾಡ್ಲಿ ಹೇಳು ಅಂತ ಈ ಕಡೆ ಅಕ್ಕನೂ ಹೇಳ್ತಾರೆ. ಅದಕ್ಕೆ ಅಮ್ಮನೂ ಲೋ ಅವಳ ಹೆಂಗು ಡಾಕ್ಟ್ರು, ಅವಳೊಂದು ಡಾಕ್ಟರ್ ಶಾಪ್ ಹೇಳಿ ಹೇಳ್ಕಣೆ, ನಿನ್ ಮಗ ತುಂಬಾ ಹಠ ಮಾಡ್ತಾನಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿದ ತಕ್ಷಣ ಅಕ್ಕ ಹಂಗಾರೆ ನನ್ ಮಗನ ನೀನು ಹುಚ್ಚ ಅಂತ ಹೇಳ್ತಾ ಇದೀಯಾ ಅಂತೇಳಿ ಒಂದ್ ದೊಡ್ಡ ಜಗಳ ಶುರು ಮಾಡಿದ್ರು ಇವರು. ಈ ಕಡೆ ಕಿವಿ ಚುಚ್ಚೋ ಫಂಕ್ಷನ್. ಮಾವನು ತಟ್ಟೆ ಸಿರುವರ್ಸೆ ಎಲ್ಲ ತಗೊಂಬಂದು ಇಟ್ಟವನೆ. ಅಕ್ಕ ಒಂಥರ ಮುಖ ಎತ್ಕೊಂಡವ್ರೆ. ಕಿವಿ ಚುಚ್ಚಕ್ಕೂ ಕುಂತ್ಕೊಂಡ್ರು. ಆಚಾರಪ್ಪ ಹೇಳ್ತಾನೆ ಅಲ್ಲಪ್ಪ ಬೋರ್ಡ್ ಓಡಿಸಿಲ್ಲ, ಡೈರೆಕ್ಟ್ ಕಿವಿ ಚುಚ್ಚದ ಹೆಂಗಪ್ಪ ಅಂತ ಕೇಳ್ತಾನೆ. ಯೋ ಕಿವಿ ಎಲ್ಲ ಚುಚ್ಚಾಯ್ತು, ಬೋರ್ಡ್ ಎಲ್ಲ ಓಡಿಸಾಯ್ತು, ಫಸ್ಟ್ ಡೈರೆಕ್ಟ್ ಕಿವಿ ಚುಚ್ಚಯ್ಯ ಅಂತ ಹೇಳ್ತಾವ್ರೆ. ಈ ಕಡೆ ಲಾಡು ಒಪ್ಕೊಂತ ಇಲ್ಲ. ಮಾವ ತುಂಬಾ ನೋವಾಗುತ್ತೆ ಮಾವ, ಫಸ್ಟ್ ನೀನ್ ಚುಚ್ಕೋ ಆಮೇಲೆ ಚುಚ್ಕೊಂತೀನಿ ಅಂತ ಲಡ್ಡು ಹೇಳ್ತಾವನೆ. ಎಂತಿನೋ ಮುತ್ಕೊಂಡು ನೋಡ್ತಾವ್ರೆ. ಬೇಡ ರೀ ಹೇಳೋ ಮತ್ ಕೇಳಿ ನಾನು ಮೆಹಂದಿ ಹಾಕಿದಕ್ಕೆ ಬೇಡ ಅಂತ ಹೇಳಿದ್ರಿ, ಇವಾಗ ಕಿವಿ ಚುಚ್ಕೊಂಡ್ರೆ ಅಷ್ಟೇ ಅಂತ ಹೇಳ್ತಾರೆ. ಹುಡುಗ ಕೇಳಲ್ಲ. ಢಮಾರ್ ಅಂತ ಮಾವನಿಗೆ ಕಿವಿ ಚುಚ್ಬಿಟ್ರು. ಅವ್ನ್ ಬಡ್ಕೊಂತಾನೆ. ಈ ಹುಡುಗನ್ ಚುಚ್ತಾರೆ, ಅವ್ನ್ ಬಡ್ಕೊಳ್ಳಲ್ಲ. ತಿರ್ಗಾ ಇನ್ನೊಂದ್ ಕಿವಿ ಚುಚ್ಬೇಕಲ್ಲ, ಅದಕ್ಕೂ ಮಾವ ನೀನ್ ಚುಚ್ಚಿಸ್ಕೋ ಮಾವ ಆಮೇಲೆ ನಾನು ಚುಚ್ಕೋತೀನಿ ಅಂತ ಹೇಳ್ತಾವ ಅವನು. ಮಾವನಿಗೂ ಬೇರೆ ವಿಧಿ ಇಲ್ಲ ಪಾಪ, ಎರಡು ಕಿವಿನೂ ಮಾವನಿಗೂ ಚುಚ್ಬಿಟ್ರು. ಎಂತಿ ಕರ್ಕೊಂಡ್ ಬಂದು ಹೀರೋಗೆ ಬೈತಾವಳೆ. ಏನ್ರಿ ನೀವ್ ಸ್ವಲ್ಪನಾರು ಬುದ್ಧಿ ಇದೆಯಾ ಇಲ್ವನ್ರಿ, ಈತ ಎರಡು ಕಿವಿ ಚುಚ್ಚಿಸ್ಕೊಂಡಿದ್ರಲ್ರಿ ಹಂಗೆ ಹೆಂಗಂತ ಹೇಳ್ತಾವ್ರೆ. ಟಕ್ಕಂತ ಅಲ್ಲಿಗೆ ಅಕ್ಕ ಬಂದ್ರು. ಏನೋ ಏನ್ ಪ್ರಾಬ್ಲಮ್ ನಿನ್ನ ಎಂತಿಗೆ? ಏನೋ ನನ್ನ ಮಗನ ಮೆಂಟ್ಲ್ ಅಂತ ಹೇಳಿದಂತೆ, ಏನ್ ಸಮಾಚಾರ? ಟಕ್ಕಂತ ಅಲ್ಲಿ ಎಂತಿನೂ ಬಂದ್ರು. ಅಕ್ಕ ನಾನು ಹಂಗಿಳಿಲ್ಲ ಅಕ್ಕ, ಅವನ್ದ ಕಂಟ್ರೋಲ್ ಮಾಡಕ್ಕೆ ಆಗ್ತಾರಲ್ಲ, ಅದಕ್ಕೆ ಒಂದು ಫಿಸಿಯೋಥೆರಪಿ ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡೋಗಿ ಬಿಟ್ರೆ ಅವ್ರು ಚೆನ್ನಾಗಿ ಬುದ್ಧಿ ಹೇಳ್ತಾರಕ್ಕ. ಹಂಗಾರೆ ನನ್ಗೆ ಮಗನ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದೀಯ ನೀನು ಅಂತೇಳಿ ಎಲ್ಲರ ಮುಂಗಡೆ ಆ ಮಗನ್ನ ಹೊಡೆದಿ ಅವರು ಎಳ್ಕೊಂಡು ಹೋಯ್ತಾರೆ. ಅದನ್ನ ನೋಡಿ ಮಾವನ್ಗೆ ಸಖತ್ತು ಬೇಜಾರು. ಮನೇಲಿ ಫಸ್ಟ್ ಜಗಳ ಸ್ಟಾರ್ಟ್ ಆಯ್ತು. ಇನ್ನ ಎಂತಿನೋ ಇಲ್ಲ ನಾನು ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೀನಿ, ಇಷ್ಟ ಇರಂಗಿದ್ರೆ ಬಂದ್ಬಿಡು ಅಂತ ಒಂದ್ ಲೆಟರ್ ಬರ್ದಿಕ್ಬಿಟ್ಟು ಹೋಗೋರೆ. ಹಂಗೆ ನೈಟು ಮಾವ ಬಂದ್ರು. ಅವನು ಬನ್ನಿ ಮಾವ ಅಂತ ಹೇಳ್ತಾನೆ. ಅಲ್ಲಿಂದ್ರೆ ಒಂದ್ 2 ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು, ಬರ್ತೀರಾ? ಸರಿ ನಡೀರಿ ಮಾವ್ರೆ ಅಂತೇಳಿ
ಇಬ್ರು ಮಾತಾಡ್ತಾವ್ರೆ. ಮಾವನು ಅಲ್ಲ ಅಳಿಂದ್ರೆ ಅಂತ ತಪ್ಪೇನ್ ಮಾಡಿದ್ರು ನಮ್ಮ ಮಗಳು, ನೀವು ಬೇಕು ಅನ್ಕೊಂಡಿತ್ತಪ್ಪ, ನಿಮ್ಮನ್ ಬಿಟ್ರೆ ಇನ್ ಯಾರಿದಾರೆ ಹೇಳಿ ಅವಳಿಗೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಳಿಂದ್ರೆ ಅಂತ ಮಾವ ಹೇಳ್ತಾವ್ರೆ. ಮಾವ ನಾನು ಏನ್ ಮಾಡ್ಲಿ ಮಾವ, ಹುಡುಗನ ಹತ್ರ ಅಂಡ್ಕೊಂಡವನೆ, ಅವ್ ನನಗೆ ಎಲ್ಲ ಅವನೇ ಮಾವ, ನಮ್ಮ ಅಕ್ಕನೂ ಅಷ್ಟೇ ಮಾವ, ನನಗೆ ಅವರೇ ಪ್ರಪಂಚ ಅಂತ ಈ ಕಡೆ ಗಂಡು ಹೇಳ್ತಾವನೆ. ಅದಕ್ಕೆ ಮಾವನು ನಿನಗೆ ಅವರೆಲ್ಲ ಪ್ರಪಂಚ ಇರ್ಬೋದಪ್ಪ, ಆದ್ರೆ ನನ್ ಮಗಳಿಗೆ ನೀನೇ ಪ್ರಪಂಚ, ನನ್ ಮಗಳ ಕತೆನ ಬಿಡು, ಲಡ್ಡು ಅವ್ರ ಅಪ್ಪನ ಬಗ್ಗೆ ಯೋಚನೆ ಮಾಡ್ದ ನೀನು, ಯಾವಾಗ ನೋಡಿದ್ರು ಮಾವ 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 ಅಂತ ನಿನ್ ಜೊತೆನೆ ಇರ್ತಾನೆ. ಹೆಂಗಸರಿಗೇನೋ ಹಾಸ್ಪಿಟ್ಲ್ಗೆ ಹೋಗು ಈ ಹಾಸ್ಪಿಟ್ಲ್ಗೆ ಹೋಗು ಅಂತ ಹೇಳ್ತಾರೆ, ಬಟ್ ಗಂಡಸರಿಗೆ ಅದೇ ಇಲ್ಲ ಅನ್ಕೊಂಡ್ಬಿಡ್ತಾರೆ ಕಣ. ಪಾಪ ಅವನಿಗೆ ಮಗು ಊಟೈತೆ, ಆ ಮಗು ನೋಡಕ್ಕೆ ಅವನಿಗೆ ಅಷ್ಟು ಆಸೆ, ಬಟ್ ಎಲ್ಲಿ ನಿಂದ ಬಿಡೋದೇ ಇಲ್ವಲ್ಲ ಅವನ, ಜೊತೆಲಿ ಮಲಸ್ಕೊಂತೀಯ, ಜೊತೆ ಓಡಾಡಿಸ್ತೀಯ, ಸ್ಕೂಲ್ ಕರ್ಕೊಂಡು ಹೋಗ್ತೀಯ, ಎಲ್ಲ ನೀನೇ ಮಾಡ್ತೀಯ, ಅಪ್ಪ ಏನಕ್ಕೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಗೆ ಸ್ವಲ್ಪ ಅರಿವಾಯ್ತು. ಅಲ್ಲ ಅಕ್ಕನ ಮಗ ನಾನೇ ಅಷ್ಟು ಖುಷಿ ಪಡ್ತೀನಿ, ಆ ಮಗು ಅವ್ರ ಅಪ್ಪ ಅವ್ರಿಗೆಷ್ಟು ಇದಿರಲ್ಲ, ಪ್ರೀತಿ ಇರಲ್ಲ ಅಂತೇಳಿ ಅರ್ಥ ಮಾಡ್ಕೊಂಡು ಆ ಮಗನಿಂದ ದೂರ ಇರಕ್ಕೆ ಸ್ವಲ್ಪ ಟ್ರೈ ಮಾಡ್ತಾನೆ. ಇನ್ಮೇಲೆ ನೈಟ್ ಆಯ್ತು, ಲಡ್ಡುನು ಮಾವ ಮಲ್ಗವ್ರೆ. ಲಡ್ಡು ನಿನ್ಗೊಂದು ಕತೆ ಹೇಳನು. ಏನ್ ಮಾವ ಡೈಲಿ ನಾನು ಕೇಳ್ತೀನಿ ಹೇಳಲ್ಲ, ಇವತ್ ನೀನೇ ಹೇಳ್ತಾ ಇದೀಯಾ, ಆಯ್ತು ಹೇಳು ಅಂತೇಳಿ ಕತೆನ ಹೇಳ್ತಾವನೆ. ಕತೆನ ಹೇಳಿ ಮುಗಿಸ್ತಾನೆ, ಗುಳೋ ಅಂತ ಹತ್ಕೋತಾನೆ. ಯಾಕಂದ್ರೆ ಇವತ್ತು ಮಾವ ಹೋಗೋ ದಿನ, ಇವನಿಂದ ದೂರ ಹೋಗ್ತಾರಂಗ ಅವನು ಇವತ್ತು, ಅದಕ್ಕೆ ಇಷ್ಟೊಂದು ಅಳ್ತಾವನೆ. ಅವನು ಮಾವ ನೀನ್ ಯಾವಾಗಲೂ ನನ್ನ ಜೊತೆನೇ ಇರ್ಬೇಕು ಮಾಮ ಅಂತ ಪೇಚಾಡ್ತಾವನೆ ಲಡ್ಡು. ಬೆಳಗ್ಗೆ ಆಯ್ತು, ಹುಡುಗ ಹೋಗಿ ಮಾಮ ಮಾಮ ಅಂತ ಅಳ್ತಾವನೆ. ಅಲ್ಲಿಗೆ ಅಮ್ಮ ಬಂದ್ರು. ಮಾವ ಅಲ್ಲ ಯಾರು ಇಲ್ಲ ಕಣೋ, ಇನ್ಮೇಲೆ ಮಾವ ಬರಲ್ಲ, ಬಾ ಇನ್ಮೇಲೆ ನಾನೇ ನಿನಗೆ ಎಲ್ಲಾನು ಅಂತೇಳಿ ಮಗನ ಕರ್ಕೊಂಡು ಹೋಯ್ತಾರೆ. ಅವ್ನ ಫ್ರೆಂಡ್ ಫೋನ್ ಮಾಡಿ ಮಾವನ್ ಹೇಳ್ತಾನೆ, ಮಚ್ಚಿ ಅವ್ನು ತುಂಬಾ ಕಷ್ಟ ಬೀಳ್ತಾನೆ ಕಣೋ ಮಾಮ ಮಾಮ ಅಂತ. ಅದಕ್ಕೆ ಹೀರೋನು ಒಂದೆರಡು ದಿನ ಕಣೋ ಸರೋಗ್ತಾನೆ ಸುಮ್ನೆ ಇರು ಅಂತೇಳಿ ಎಂತಿ ಹತ್ರ ಖುಷಿಯಾಗಿರಕ್ಕೆ ಟ್ರೈ ಮಾಡ್ತಾನೆ. ಈ ಕಡೆ ಅಪ್ಪನ್ ತೋರ್ಸರೆ ಮಗುನ ರೆಡಿ ಮಾಡಿಸಿ, ಏನ್ ಅಪ್ಪ ನಿಲ್ತಾನೆಲ್ಲ, ಸ್ಕೂಲ್ಗೆ ಬಿಡೋದೇನು, ಮಗನ ಹಾಕೊಂಡು ರೌಂಡ್ ಹಾಕೋದೇನು, ಅಷ್ಟು ಖುಷಿಯಾಗವನಪ್ಪ. ಈ ಮ್ಯಾಟರ್ನ ಅವ್ನ ಫ್ರೆಂಡನ್ನು ಫೋನ್ ಮಾಡಿ ಹೇಳ್ತಾನೆ, ಲೋ ಮಚ್ಚ ಇಷ್ಟು ವರ್ಷ ಮಾಮ ಸೈಲೆಂಟ್ ಆಗಿ ಇದ್ರು ಕಣೋ, ನೀನು ಹೋದ್ಮೇಲೆ ಅವ್ರ ಮಗನ್ನ ಏನು ಹಂಗೆ ತಲೆ ಮೇಲೆ ಕೊಂಡು ಬೀದಿ ಬೀದಿ ಒದ್ಲಾಡ್ತಾವ್ರಪ್ಪ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಗೂ ಸ್ವಲ್ಪ ಖುಷಿನೇ. ತಿರ್ಗಾ ಹೀರೋನ ಅವನ ಹೆಂಡತಿನ ತೋರ್ಸಿದ್ರು. ಸಾಂಗ್ ಹೋಗಿಂಗಲ್ಲ ಸೂಪರ್ ಆಗಿ ಹೋಗ್ತಾ ಇದೆ. ಹಂಗೆ ಈ ಕಡೆ ಆ ಅಜ್ಜಿ ತಾತನ ತೋರ್ಸಿದ್ರು. ತಾತ ಜಾಕೆಟ್ ಏನೋ ಹೊಲಿತಾರಂಗ ಅವನೇ. ಅಲ್ಲಿಗೆ ಅಜ್ಜಿ ಇನ್ನ 2 ಜಾಕೆಟ್ ತಗೊಂಡ್ಬಂದ್ರು. ಸ್ವಲ್ಪ ಸೊಂಟ ಲೂಸ್ ಆಗಿದೆ, ಟೈಟ್ ಮಾಡ್ಬಿಡು, ಇದು ಸ್ವಲ್ಪ ಕೈ ಟೈಟ್ ಆಗಿದೆ, ಲೂಸ್ ಮಾಡ್ಬಿಡು ಅಂತ. ಅದಕ್ಕೆ ತಾತಪ್ಪನು, ಏಯ್ ನಾನೇನ್ ಟೆರರ್ ಅನ್ಕೊಂಡಿದ್ದೇನೆ, ಈ ಮನೆ ಓನರ್ ಕಣೆ ನಾನು, ನನಗೆ ರೋಪ್ ಆಗ್ತೀಯಾ, ಮಾಡಯ್ಯ ಕೆಲಸ ಅಂತ ಅಜ್ಜಿನೂ ಹೋಗುತ್ತೆ. ನಮ್ ಡಾಕ್ಟರ್ ಅಮ್ಮನು ಪ್ರೆಗ್ನೆಂಟ್ ಆಗೋದ್ರು. ಅದನ್ನ ನೋಡಿ ಕಣ್ಣಲ್ಲಿ ಹಂಗೆ ನೀರ್ ಹಾಕೋತಾನೆ. ಆ ವಿಷಯನ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತಾನೆ, ಅಮ್ಮ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿ ಹೇಳಮ್ಮ, ಫಸ್ಟ್ ಹೋಗಿ ಅಕ್ಕನಿಗೆ ಹೇಳ್ಬಿಡಮ್ಮ ಈ ಮಾತನ್ನ ಅಂತ. ಅಮ್ಮನಿಗೆ ಹೇಳಿಲ್ಲ, ಫಸ್ಟ್ ಅಕ್ಕನಿಗೆ ಹೇಳು ಅಂತ ಹೇಳ್ತಾನೆ ಅವನು. ಅಲ್ಲಿ ಹೋಗೋದು ಬೇಡ ಕಣೋ, ಅಲ್ಲಿ ಹೋದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ, ಅಮ್ಮ ನೀನು ಹೋಗಮ್ಮ ಪ್ಲೀಸ್ ಅಮ್ಮ, ನಾನು ಹೇಳ್ತೀನಿ ಅವನಿಗೆ, ನನ್ನ ಫ್ರೆಂಡ್ ಬಂದು ಬೈಕಲ್ಲಿ ಡ್ರಾಪ್ ಮಾಡ್ತಾನೆ, ಸರಿನಾ ಬೇಗ ಹೋಗಿ ಹೇಳ್ಬಿಡು ಅಂತ ಅಮ್ಮನಿಗೆ ಹೀರೋ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ದ. ಈ ಕಡೆ ಹಂಗೆ ಅಮ್ಮನು ಹೋದ್ರು. ಲಡ್ಡು ಅಲ್ಲಿ ಕ್ರಿಕೆಟ್ ಆಡ್ತಾವನೆ. ಲಡ್ಡು ಬಾರ ಇಲ್ಲಿ ತಗೋ ಲಾಡು ಅಂತ ಲಾಡು ತಿನ್ನಿಸ್ತಾರೆ. ಅದಕ್ಕೆ ಅಮ್ಮ ಹೇಳ್ತಾವ್ರೆ, ಇವಾಗ ಇದೆಯಲ್ಲ ಹಂಗೆ ಇದ್ಬಿಟ್ಟಿದ್ರೆ ಮಾವನಿಗೆ ಏನೂ ಆಗ್ತಾ ಇರಲ್ಲ ಕಣೋ ಅಂತ ಹೇಳ್ತಾರೆ. ಅದಕ್ಕೆ ಆ ಹುಡುಗ ಏನ್ ಹೇಳ್ತಾನೆ ಗೊತ್ತಾ, ಅಜ್ಜಿ ಮಾವ ದೇವ್ರ ತರ ಹೋಗ್ಬಿಟ್ಟಿದಾರಲ್ಲ ಅಜ್ಜಿ, ನನಗೆ ಅಳು ಬರ್ತಾ ಇದೆ ಅಜ್ಜಿ, ಆದ್ರೆ ನನ್ನ ಹತ್ರ ದೇವ್ರ ಮಾವನಿಗೆ ಅಲ್ಲಿ ಕೊಟ್ಟಿದ್ದಾನಂತೆ ಅಮ್ಮ ಹೇಳಿದ್ರು, ಅದಕ್ಕೆ ನಾನು ಅಳ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಅಮ್ಮನಿಗೆ ಒಂಥರ ಶಾಕು. ಏನಪ್ಪ ವಿಷಯ ಅಂತ ಒಳಗಡೆ ಹೋಗಿ ನೋಡಿದ್ರೆ ನಮ್ ಹೀರೋಗೆ ಫೋಟೋ ಹಾಕವ್ರೆ. ಅದಕ್ಕೆ ಹಾಕವ್ರೆ. ಹಂಗಾರೆ ಆ ಹುಡುಗನ ಹತ್ರ ಹೇಳಿದ್ದಾರೆ ಮಾವ ಸತ್ತೋಗ ಅನ್ಕೊಣೋ ಅಂತ. ಅದು ನೋಡಿ ಅಮ್ಮನಿಗೆ ಅಷ್ಟು ಕಣ್ಣೀರು. ನೀನ್ ನನ್ನ ಹೊಟ್ಟೆಲ್ಲೇ ಹುಟ್ಟಿದಾನೆ, ಅವ್ನು ನೋಡಿದ್ರೆ ಅಕ್ಕ ಅಕ್ಕ ಅಂತ ನಿನ್ನ ತಲೆ ಮೇಲೆ ಕೊಂಡಿದ್ದಾನೆ, ಅವನ್ನ ಕೊಂದ್ಬಿಟ್ಟಲ್ಲೇ ನೀನು ಅಂತ ಅಮ್ಮ ಅಳ್ತಾವ್ರೆ. ಅಕ್ಕನು ಈ ಕಡೆ ಗೊಳೋ ಅಂತ ಹತ್ಕೊಂತಾರೆ. ಅಮ್ಮ ಬೇರೆ ವಿಧಿ ಇಲ್ಲಮ್ಮ, ಲಾಡು ತುಂಬಾ ಹತ್ತು ಅವನಿಗೆ ಅವಾಗ ಪಿಡ್ಸ್ ಬರ್ತಾ ಇದೆ, ಅದಕ್ಕೆ ಇನ್ನೊಂದ್ಸರಿ ಅಳ್ಬಾರ್ದಂತ ಡಾಕ್ಟರ್ ಹೇಳ್ಬಿಟ್ರಮ್ಮ, ನಾನು ಏನಮ್ಮ ಮಾಡ್ಲಿ, ನನ್ ಮಗ ಬೇಕಲ್ಲಮ್ಮ ನನಗೆ ಅಂತ. ಈ ಕಡೆ ಇವರು ಅಳ್ತಾರ್ರಿ ಸಕ್ಕದಾಗೆ. ಈ ವಿಷಯನ ಅಮ್ಮ ಫೋನ್ ಮಾಡಿ ನಮ್ ಹೀರೋಗೆ ಹೇಳ್ತಾರೆ. ಅದಕ್ಕೆ ಹೀರೋ ಏನ್ ಹೇಳ್ತಾನೆ ಗೊತ್ತಾ, ಅಮ್ಮ ಬಿಡಮ್ಮ, ಅಕ್ಕ ತಾನೆ, ಯಾವ್ದೋ ಒಂದು ಕಾರಣ ಇದಿರುತ್ತೆ ಅಮ್ಮ, ಅದಕ್ಕೆ ಹಂಗ ಆಗಿರ್ತಾಳೆ ಬಿಡು, ಅಕ್ಕನ್ಗೆ ಏನು ಬೈಬೇಡ ನೀನು ಅಂತ ಹೇಳ್ತಾನ ಅವನು. ಈ ಕಡೆ ತಾತ ಅಜ್ಜಿನ ತೋರಿಸಿದ್ರು. ತಾತ ಅಲ್ಲಿ ಹೂವ ಕಟ್ತಾವ್ರೆ. ಅಜ್ಜಿನೂ ಖುಷಿಯಾಗಿ ಬಂದು ಕುತ್ಕೊಂಡ್ರಲ್ಲಿ. ನನ್ನ ಗಂಡ ಹೂವ ಇಡ್ತಾನೆ ಇವತ್ತು ನನಗೆ ಅಂತ. ಅವ್ರು ನೋಡಿದ್ರೆ ಫೋಟೋಗೆ ಹಾಕ್ಬಿಟ್ಟು ಇವ್ರಿಗೆ ರೇಗಿಸ್ತಾನೆ, ಹೂವ ಬಿಡ್ತಾರೆ ವಾಕ್ಯ ನಿನಗೆ ಅಂತ. ಹಂಗೆ ಈ ಕಡೆ ಎಂತಿನ ತೋರಿಸಿದ್ರು. ರೀ ನಿಮ್ ಫ್ರೆಂಡ್ಗೆ ಹೆಂಗೋ ಮದ್ವೆ ಇದೆ, ಹಂಗೆ ಊರಿಗೆ ಹೋಗ್ಬಿಟ್ಟು ಈ ವಿಷಯ ಎಲ್ಲರಿಗೂ ಹೇಳ್ಬಂಬಿಡೋಣ ರೀ ಅಂತ ಹೇಳ್ತಾವನೆ. ಏನಪ್ಪಾ ಮಾಡೋದು, ತಿರ್ಗಾ ಊರ್ಗ ಸರಿ ನಡೀರಿ ಹೋಗೋಣ ಅಂತೇಳಿ ಸೀದಾ ಹೋಗ್ತಾರೆ. ಅಕ್ಕನು ಮುಖ ತೋರಿಸ್ಕೊಂಡು ಹೊಂಟೈತಾರೆ. ಆ ಕಡೆ ಮಾವನು ಆ ಹುಡುಗನ ಹುಡುಕ್ತಾವನೆ. ಆ ಹುಡುಗ ಅಲ್ಲಿ ಕುತ್ಕೊಂಡವನ್ರಿ. ಅದನ್ನ ಹೋಗ್ಬಿಟ್ಟು ಇವನು ಕಣ್ಣೀರ್ ಹಾಕ್ತಾವನೆ. ಲಡ್ಡು ಚೆನ್ನಾಗಿದೆ ಅಂತ ಮಾತಾಡ್ತಾವನೆ. ಲಡ್ಡುಗೂ ಏನೋ ಒಂಥರ ಶಾಕು. ಟಕ್ಕಂತ ತಿರುಗ್ತಾನೆ. ನೋಡಿದ್ರೆ ಅಲ್ಲಿ ಮಾವ ಇಲ್ಲ. ಮಾವೊಂದು ಕೈ ಹಂಗೆ ಅಲ್ಲಿ ಬಿದ್ದೈತೆ ಗ್ಲಾಸ್ ಮೇಲೆ. ಅದನ್ನ ಫೀಲ್ ಮಾಡ್ಕೊಂಡು ಈ ಕಡೆ ಅಳ್ತಾ ಅವನೇ. ಅಲ್ಲೊಬ್ಬ ಮ್ಯಾಜಿಕ್ ಮ್ಯಾನ್ ಬಂದ. ಏನೋ ಮಚ್ಚ ಚೆನ್ನಾಗಿದ್ಯೇನೋ, ನೋಡಿ ತುಂಬಾ ದಿನ ಆಯ್ತು. ಯಾಕೋ ಇಲ್ಲ ಕಣೋ, ಲಡ್ಡು ನೋಡ್ಬಿಟ್ಟು ಒಂದು ಮುತ್ತು ಕೊಡ್ಬೇಕು ಅನ್ಸದೆ ಮಚ್ಚಿ ಅಂತ ಹೇಳಿದ ತಕ್ಷಣ ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊಂತೀಯ ಅಂತ ಹೇಳಿ ಸ್ವಲ್ಪ ಅವನು ಮ್ಯಾಜಿಕ್ ಮಾಡ್ತಾನೆ. ಅಲ್ಲಿಗೆ ಲಡ್ಡುನು ಬರ್ತಾನೆ. ಲಡ್ಡು ನಿನಗೇನ್ ಬೆಳಕ್ ಕೇಳೋ ಅಂತ ಹೇಳಿದ ತಕ್ಷಣ ನನ್ಗೆ ಮಾವ ಬೇಕು, ನಮ್ಮ ಮಾವನ್ ನೋಡ್ಬೇಕು ಅಂತ ಹೇಳ್ತಾನೆ. ಓಕೆ ನಾನು ಮ್ಯಾಜಿಕ್ ಮಾಡ್ತೀನಿ, ನಿಮ್ಮ ಮಾವ ಬರ್ತಾನೆ, ಆದ್ರೆ ನೀನು ಮಾತಾಡಬಾರ್ದು, ಸುಮ್ನೆ ಇರ್ಬೇಕು ಆಯ್ತಾ. ಸರಿ ಅಂಕಲ್ ಅಂತ ಹೇಳ್ಬಿಟ್ಟು ಮ್ಯಾಜಿಕ್ ಮಾಡ್ತಾವನೆ. ನೋಡಿದ್ರೆ ಅಲ್ಲಿ ಮಾವ ಬಂದಿಲ್ಲ. ಈ ಕಡೆ ಎಂತಿ ಎಳ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಆ ಹುಡುಗನು ಮಾವ ಬೇಕು ಅಂತ ಮ್ಯಾಜಿಕ್ ಮ್ಯಾನ್ ಕಾರ್ ಹಿಡ್ಕೊಂತಾನೆ. ಮಾವನ್ ಕಸಿ ಅಂಕಲ್ ಪ್ಲೀಸ್ ಅಂತ. ಈ ಕಡೆ ಹೀರೋಯಿನ್ ಅಕಸ್ಮಾತ್ ನಾವು ನೋಡಕ್ ಹೋದ್ರೆ ನನ್ನ ಮಗು ಮೇಲೆ ಆಣೆ ಅಂತ ಹೊಟ್ಟೆ ಮೇಲೆ ಕೈ
ಬಂದ್ಬಿಡ್ತಾರೆ, ಕೈ ಇಡಿಸ್ಬಿಡ್ತಾರೆ ಅವನಿಗೆ ಏನಪ್ಪ ಮಾಡೋದು ಅಂತೇಳಿ ಕಾರಲ್ಲಿ ಕೂತ್ಕೊಂಡು ಗೊಳೋ ಅಂತ ಹತ್ಕೊಂತವನೆ. ಸೀದಾ ಅಮ್ಮ ಬಂದ್ರು, ಆ ಹುಡುಗ ಅಳನಾರ ನೋಡಿ ಅವನ ಹೊಡೆದು ಎಳ್ಕೊಂಡು ಹೋಯ್ತಾರೆ. ಅದಕ್ಕೆ ಅಮ್ಮನೂ ಬೈತಾರೆ, ಬುದ್ಧಿ ಇದೆಯಾ ನಿನಗೆ, ಯಾವಾಗ ನೋಡು ಮಗಿನ ಹೊಡಿತಾನೆ ಇಡ್ತಾಳೆ ಅಂತ. ಎಲ್ಲ ಫಂಕ್ಷನ್ ಮುಗೀತು, ಹೀರೋಯಿನ್ ಬಂದ್ರು, ಅದಕ್ಕೆ ಹೋಗ್ ಬರ್ತೀನಿ ಅದಕ್ಕೆ ಅಂತ ಹೇಳಿ ಲಡ್ಡುಗೆ ಪಾಪ ಅಷ್ಟು ಮುತ್ತು ಕೊಡ್ತಾರ ಅವರು. ಆ ಹುಡುಗನು ಕೇಳ್ತಾವನೆ, ಅತ್ತೆ ತಾಲಿ ಯಾಕೆ ಹಾಕೊಂಡಿದ್ಯಾ ಅತ್ತೆ, ಮಾವ ದೇವ್ರ ಹತ್ರ ಹೋದ್ಮೇಲೆ ತಾಲಿ ಹಾಕೊಂಡ್ಬಾರ್ದಲ್ಲ ಅಂತ ಹೇಳಿದ ತಕ್ಷಣ ನಮ್ ಹೀರೋಯಿನ್ಗೆ ಬರುತ್ತೆ ನೋಡಿ ಒಂದು ಕೋಪ. ಏನಾಯ್ತು ಅಂತ ಬಡ್ಕೊಂತಾವ್ರೆ. ಅಲ್ಲಿಗೆ ಅಮ್ಮ ಬಂದ್ರು, ಇಲ್ಲಮ್ಮ ಲಡ್ಡು ಅವಾಗ ಮಾವ ಅಂತ ಕೇಳ್ತೇನಲ್ಲ, ಅದಕ್ಕೆ ಮಾವ ಸತ್ತೋಗೋನೆ ಅಂತ ಫೋಟೋ ಇಕ್ಕಿದಾರ ಅವ್ರ ಮನೇಲಿ ಅಂತ ಹೇಳಿದ ತಕ್ಷಣ ದೊಡ್ಡ ಜಗಳ ಮಾಡ್ತಾರಲ್ಲಿ. ನಿಮ್ಗೇನ್ ಬುದ್ಧಿ ಇದೆಯಾ ಇಲ್ವಾ, ನನ್ನ ಗಂಡ ಇನ್ನೂ ಬದುಕವನೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ನ ಗಂಡನಿಗೆ ಈ ತರ ಮಾಡ್ತಾರಲ್ಲ ಅಂತ ಅಕ್ಕನಿಗೆ ಎಂತಿ ಬಾಯಿ ಬಂದಂಗೆ ಮಾತಾಡ್ತಾರೆ. ಇನ್ಮೇಲೆ ನಿಮ್ ಮುಖ ನೋಡಕ್ಕೆ ಬರಲ್ಲ, ನಾನು ಬರಲ್ಲ, ನನ್ನ ಗಂಡನೂ ಬರಲ್ಲ ಅಂತ ಹೊಂಟದ್ರು. ಪಾಪ ಅಕ್ಕ ಕಡೆ ಫೀಲ್ ಮಾಡ್ಕೊಂಡು ಕುಂತವ್ರೆ, ಅಳ್ತಾರೆ ಪಾಪ ಬಾವಿತ್ರ ನಿಂತ್ಕೊಂಡು. ಗಂಡನೇ ಬಂದು ಸಮಾಧಾನ ಮಾಡ್ತಾನೆ. ಈ ಕಡೆ ಹೀರೋಯಿನ ತೋರಿಸಿದ್ರು, ಅವಳಿಗೂ ಬಾಳ್ತಾನ, ಬಟ್ ಪಕ್ಕದಲ್ಲಿ ಅಕ್ಕನೇ ಇಲ್ಲ ಅಲ್ಲಿ. ಅದು ನೋಡಿ ಅವನಿಗೂ ಒಂಥರ ಫೀಲಿಂಗು, ನನ್ ಮನೆ ಫಂಕ್ಷನ್ಗೆ ನಮ್ಮ ಅಕ್ಕ ಇಲ್ವಲ್ಲಪ್ಪ ಅಂತ. ಹಂಗೆ ಅಪ್ಪ ಮಗ ಎಂತಿ ಎಲ್ಲ ಹೋಯ್ತವ್ರೆ. ಅಪ್ಪನೂ ಹೇಳ್ತಾನ, ನನ್ ಕೆಲಸ ಇತ್ತು, ನೀವ್ ಏನಕ್ಕೆ ನಾನು ಡಿಸ್ಟರ್ಬ್ ಮಾಡ್ತೀರಾ ಅಂತ. ರೀ ಒಂದಿನ ತಾನೆ ಹೋಗ್ರಿ ಅಂತ ಎಂತಿನೂ ಹೇಳ್ತಾವ್ರೆ. ಆ ಹುಡುಗನು, ಅಪ್ಪ ಹಿಂಗ್ ಹೋಗ್ಬೇಡಪ್ಪ ಒನ್ ವೇ ಅಂತ ಹೇಳ್ತಾನೆ. ಗಾಡಿ ಹಿಂಗ್ ತಿರುಗಿಸ ನೋಡಿ ಡಮಾರ್ ಅಂತ ಒಂದ್ ಲಾರಿ ಬಂದು ಗುದ್ಬಿಡ್ತು. ಇನ್ನ ಲಾಡು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿಗೆ ಮಾವ ಎದ್ದು ಬಿದ್ದು ಓಡ್ ಬಂದ. ಡಾಕ್ಟರ್ ಬಂದ್ರು, ಆಪರೇಷನ್ ಎಲ್ಲ ಚೆನ್ನಾಗ್ ಆಯ್ತು ಅಂತ ಹೇಳಿದ್ರು. ಸರ್ ಮಗು ನೋಡ್ಬೋದಲ್ಲ, ಯಾರನ್ನ ಒಬ್ಬರು ನೋಡಿ ಅಂತ ಹೇಳ್ತಾರೆ. ಇವನು ಹೋಯ್ತಾನೆ. ಅಲ್ಲಿಗೆ ಅವ್ರ ಅಪ್ಪ ಬಂದ, ಲೋ ಅವನ ಮುಟ್ಬೇಡ ಕಣೋ, ನೀನ್ ಮುಟ್ರೆ ಎದೋಡ್ಬಿಡ್ತಾನ, ಆಮೇಲೆ ಎಲ್ಲ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ, ನೀನ್ ಸೀದಾ ಹಿಂಗೆ ಉಂಟೋಗು ಅಂತ ಹೇಳ್ತಾನೆ. ಮಾವ ಒಂದೇ ಒಂದು ಮುತ್ತು ಕೊಡ್ಕೊಡ್ತೀವಿ ಮಾವ ಅವನಿಗೆ ಅಂತೇಳಿ ಒಂದ್ ಮುತ್ತು ಕೊಡ್ತಾನೆ. ಕೊಟ್ಬಿಟ್ಟು ಹಿಂಗ್ ತಿರುಗ್ತಾನೆ. ಆ ಕಡೆಯಿಂದ ಒಂದ್ ಸೌಂಡ್, ಮಾಮ ನಾನು ದೇವ್ರ ತರ ಬಂದ್ಬಿಟ್ಟಿದ್ದೀನ, ಎಲ್ಲರೂ ನಾವು ಇಬ್ರು ಒಂದಾಗಿರೋಣ ಮಾವ ಅಂತ ಹೇಳ್ತಾವನೆ. ಅಷ್ಟು ಅಳ್ತಾನಂದ್ರೆ ಮಾವ ಯಪ್ಪ ಖರಾಬ್ ಕಣ್ಣೀರ್ರಿ ಇದಂತೂ. ತಿರ್ಗಾ ಅಮ್ಮನು ಅಪ್ಪ ಎಲ್ಲ ಅಲ್ಲೇ ಅವ್ರೆ, ಇಲ್ಲ ಕಣೋ ನಾವೆಲ್ಲೂ ಹೋಗಿಲ್ಲ ಕಣೋ, ನಿನ್ ಬಿಟ್ಟೆಲ್ಲೂ ಹೋಗಲ್ಲ ಕಣೋ ಅಂತ ಮಾವ ಅಲ್ಲೇ ಕುಂತವನೆ. ಆಚ ಕಡೆ ಎಂತಿ ಬಂದ್ರು, ಯೋ ನಿನಗ್ ಬುದ್ಧಿ ಇದೆನಯ್ಯ, ನಾನು ಹೇಳದ್ನಲ್ಲ ನಿನಗೆ, ನನ್ ಮಗು ಮೇಲೆ ಹಣೆ ಇದ್ದಲ್ಲೋ, ನಿಮ್ ಮನೆಯವ್ರಿಗೋಸ್ಕರ ನನ್ ಮನೆ ನಾ ಮರ್ತ್ಬಿಟ್ಟ ನೀನು, ಹಂಗಂತ ಬೈತಾವ್ರೆ. ಫೈಡ್ ಅಂತ ಒಂದ್ ಕೊಟ್ರು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ. ಹಂಗ್ ಹೊಡಿದ ತಕ್ಷಣ ಎಂತಿಗೆ ಶಾಕ್ ಆಗಿ ಅವ್ನ ತಾಲಿ ಕಿತ್ತು ಬಿಸಾಕ್ಬಿಟ್ಟು ನಾನು ನೋಡಕ್ಕೆ ಬರ್ಬೇಡ ಅಂತ ಅವರು ಹೊಂಟೈತಾರೆ. ಇನ್ನ ಫುಲ್ಲು ಫೀಲಿಂಗ್ ಹಾಡಲ್ಲಿ ತಾತ ಹೇಳ್ತಾವ್ರೆ, ಲೋ ಒಳಗೊಂದ್ ವಾರ ಮೈಗೂ ಹುಷಾರಿಲ್ಲ ಕಣೋ, ಮಲ್ಕೊಂಡ್ಬಿಟ್ಲು, ಇಷ್ಟು ವರ್ಷ ಅನ್ಕೊಂಡಿದ್ದೆ ಇವಳನ್ನ ನಾನ್ ಸಾಕ್ತಾ ಇದೀನಂತ. ಇಲ್ಲ ಕಣೋ, ಇಷ್ಟು ವರ್ಷ ಅವಳು ನನ್ನ ಸಾಕವಳೆ ಕಣೋ, ಅವಳು ಮಾತ್ರ ಮಲಗದ್ಲಲ್ಲ, ನನ್ ಕೈ ಓಡ್ತಲ್ಲ ಕಾಲು ಓಡ್ತಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ ಮಗನೇ, ಅದಕ್ಕೆ ಹೇಳೋದು ಎಂದಿನ ಚೆನ್ನಾಗಿ ನೋಡ್ಕೊಬೇಕಣೋ ಅಂತ ತಾತನ ಈ ಕಡೆ ಅಡ್ವೈಸ್ ಮಾಡ್ತಾವ್ರೆ. ಹಂಗೆ ತಾತ ಅಜ್ಜಿನ ತೋರಿಸಿದ್ರು. ನೈಟ್ ಆಯ್ತು, ಅಜ್ಜಿಗಿಂತ ಮೈಗೂ ಹುಷಾರಿಲ್ವಲ್ಲ, ಏನೇಲಿ ನೀರಿಗೆ ಕೊಡಕ್ಕೂ ಆಗಲ್ಲ ನಿನ್ ಕೈಲಿ ಅಂತ ನೀರಿಗೆ ಕೊಡ್ತಾರೆ. ಗೊಣಗ್ತಾವ್ರೆ. ಆ ಕಡೆ ಯೋ ನೀನೇನು ಬಿಲ್ಡಪ್ ಹೋಗ್ಬೇಡ ಆಯ್ತಾ, ನನ್ನ ಕೆಲಸ ನಾನು ಮಾಡ್ಕೋತೀನಿ ಅಂತ ಅವರು ಬರ್ತಾರೆ. ಪಾಪ ಮನುಷ್ಯ ಹಂಗ್ ಅಳ್ತಾವ್ರಿ, ಎಂತಿಗ್ ಮೈಗೂ ಹುಷಾರಿಲ್ವಲ್ಲ ಅದಕ್ಕೆ. ಸೀದಾ ಬಂದ್ರು, ಅವರು ಹೇಳ್ತಾರೆ, ನಿನ್ ಕೈ ಅಡಿಗೆ ತಿಂದು ನಾಲ್ಗೆಲ್ಲ ಸತ್ತೋಯ್ತು, ಹೋಗಯ್ಯ ನಾನೇ ಮಾಡ್ತೀನಿ ಅಡಿಗೆನ ಅಂತೇಳಿ ಸೂಪರ್ ಆಗಿ ಮೀನ್ ಸಾರು ಅಡಿಗೆ ಮಾಡ್ತಾರೆ. ನಮ್ ಹೀರೋ ಅವ್ರ ಅಕ್ಕನು ಬಂದ್ರು, ಬೆಳಗ್ಗೆ ಆಯ್ತು, ಲೋ ಅಜ್ಜಿ ಹೊಂಟೋದ್ರ ಕಣೋ ಅಂತ ಹೇಳಿದ ತಕ್ಷಣ ಸೀದಾ ಅಲ್ಲಿ ಹೋಗಿ ನೋಡ್ತಾರ್ರಿ. ಅದಕ್ಕೆ ತಾತ ಹೇಳ್ತಾವನೆ, ಇಲ್ಲ ಕಣೋ ನೈಟು ಮೀನ್ ಸಾರು ಮಾಡಿದ್ವಿ ಇಬ್ರುನು, ಚೆನ್ನಾಗಿ ತಿಂದ್ಬಿಟ್ಟು ಕೊಬ್ಬೆತ್ತೋಗಿ ಇನ್ನ ಮಲ್ಗೋಳ್ ನೋಡವಳು. ಓಕೆ ಇರೋ 10 ನಿಮಿಷ ಬರ್ತಾಳೆ ಅಂತ ಹೇಳ್ತಾರೆ. ನೋಡಿದ್ರೆ ಪಾಪ ಅವರು ಸತ್ತೋಗವ್ರೆ. ಆಚೆ ತಗೊಂಬಂದು ಹಾಕಿದ್ರು. ಅಲ್ಲಿಗೆ ನಮ್ ಹೀರೋಯಿನ್ ಬಂದ್ರು. ಎಲ್ಲರೂ ಪಾಪ ಗೊಳು ಅಂತ ಹತ್ಕೊಂತಾರೆ. ಅವ್ರಿಗೆ ಸ್ನಾನ ಮಾಡಿಸ್ತಾರೆ, ಸೀರೆ ಉಡಕ್ ಹೋಯ್ತಾರೆ. ತಾತಪ್ಪ ಹೈ ಇರೋ 1 ನಿಮಿಷ ಅಂತೇಳಿ ಹೊಸ ಸೀರೆ ತಗೊಂಬಂದ್ ಕೊಡ್ತಾರೆ. ನನ್ನ ಹೆಂಡ್ರಿಗೆ ಇದಂದ್ರೆ ತುಂಬಾ ಇಷ್ಟ ಕಣೋ, ಇದನ್ನ ಹಾಕೋ ಅಂತ. ತಿರ್ಗಾನು ಸೀರೆ ಹುಟ್ಟಿಸ್ತಾರೆ. ತಿರ್ಗಾನು ತಾತಪ್ಪ ಹೊರಗಡೆ ಹೋಯ್ತಾನೆ. ಹೋಗ್ಬಿಟ್ಟು ಹೊರಗಡೆಯಿಂದ ಮಲ್ಗೆ ಹೂವ ತಗೊಂಡ್ಬಿಡ್ತಾನೆ. ಲೇ ಹೂವ ಇಡು ಅಂತ ಹೇಳ್ತಾ ಇದೆಲ್ಲ, ಇವಾಗ ನಾನು ಹೂವ ಇಡ್ತೀನಿ ನೋಡಕ್ಕೆ ನೀನ್ ಇಲ್ವಲ್ಲೇ ಅಂತ ತಾತಪ್ಪ ಹಂಗ್ ಅಳ್ತಾನೆ. ಅಂದ್ರೆ ಅಪ್ಪ ಸ್ವಾಮಿ. ಹಂಗೆ ಒಂದ್ ಸ್ವಲ್ಪ ದಿನ ಕಳೀತು. ನೋಡಿದ್ರೆ ತಾತಪ್ಪನೂ ಹೊಂಟದ್ರು ಅವ್ರ ಎಂತಿ ಜೊತೆ. ಎಲ್ಲಾರು ತಿರ್ಗಾನು ಕೊಳ್ಳುವಂತ ಹೇಳ್ತಾರೆ. ನಮ್ ಹೀರೋಯಿನ ಹಾಸ್ಪಿಟ್ಲ್ಗೆ ಹಾಕಿದ್ರು. ಮಗುನು ಹುಡ್ತು. ಎಲ್ಲಾರು ಬಂದವ್ರೆ. ನಮ್ ಹೀರೋಗಿನ ಮುಂಚೆನೆ ಅವ್ರ ಅಕ್ಕ ಬಂದ್ಬಿಟ್ಟಿದ್ದಾರೆ. ಲೋ ತಮ್ಮ ಬಿಡ್ತಾ ಇಲ್ಲ ಕಣೋ ಇವರು ಅಂತ ಅಮ್ಮ ಹೇಳ್ತಾವ್ರೆ. ಅದಕ್ಕೆ ತಮ್ಮನೂ ಬಂದು, ನೋಡು ನಾನು ಏನೋ ಮಾಡ್ದೆ, ನಾನು ಯಾಕರೋ ಎಲ್ಲಾರು ನನ್ಗೆ ಹಿಂಗ್ ಮಾಡ್ತೀರಾ ಅಂತ ಅಕ್ಕ ಒಂದ್ ಕಡೆ ಹೇಳ್ತಾವ್ರೆ. ಅಲ್ಲ ಕಣೋ, ನನಗ್ ಮಗು ಇಲ್ದಿರ್ಬೇಕಾರೆ ಅದಕ್ಕೂ ನಾನು ತಲೆ ಕೆಡ್ಸ್ಕೊಂಡಿಲ್ಲ ಕಣೋ. ಯಾಕೆ ಗೊತ್ತಾ, ನಿನಗೊಂದ್ ಮಗು ಹುಟ್ಟುತ್ತೆ, ಆ ಮಗುನ ನಾನು ಎತ್ತಿ ಸಾಕೊಳ್ಳೋಣ ಅನ್ಕೊಂಡೆ ಕಣೋ. ಇವಾಗ ನಿನ್ ಮಗು ಹುಟ್ಟೈತೆ, ನೋಡಕ್ಕೆ ಬಿಡ್ತಲ್ವಲ್ಲಪ್ಪ, ನಾನು ಏನಪ್ಪಾ ಮಾಡ್ಲಿ, ಎಲ್ಲರ ಕಾಲಿಗೂ ಬೀಳ್ತೀನಿ ಕಣೋ ಅಂತ ಒಬ್ಬೊಬ್ರು ಕಾಲಿಗೂ ಬೀಳಕ್ ಹೋಯ್ತಾರೆ. ಅವನು, ಅಕ್ಕ ನೀನ್ ನನಗೋಸ್ಕರ ಯಾರ ಕಾಲಿಗೂ ಬೀಳ್ಬೇಡ ಆಯ್ತಾ, ಮಗು ನೋಡಿರೋದ ಪರವಾಗಿಲ್ಲ ಬಾ, ನಮ್ಗೆ ಲಡ್ಡು ಇದ್ದಾನೆ ಅಂತ ಅವ್ನು ಹೇಳಿದ ತಕ್ಷಣ ಇನ್ನ ಅಳ್ತಾರೆ ಯಾರು ಅಲ್ಲಿ. ಸೀದಾ ಹಂಗೆ ಒಳಗಡೆ ತೋರಿಸಿದ್ರು. ಅವ್ರು ನೀರೇನೋ ಕುಡಿತಾವ್ರೆ. ಅಲ್ಲಿಗೆ ಲಡ್ಡು ಬಂದಾರೆ. ಅತ್ತೆ ಚೆನ್ನಾಗಿದ್ಯಾ ಅತ್ತೆ, ಏನು ನನ್ನ ಹತ್ರ ಮಾತಾಡ್ತಾ ಇಲ್ಲ ನೀನು, ಎಲ್ಲಿ ಪಾಪು ಅಂತ ಪಾಪನ್ ನೋಡ್ತಾನೆ. ಅಲ್ಲಿ ಹೋಗಿ ಡ್ಯಾನ್ಸ್ ಆಡ್ತಾ ಅವನೇ, ಲೇ ಮಚ್ಚಂದಿರಾ ಇಬ್ಬರಿದ್ದೀರಾ, ಫಸ್ಟ್ ನೀವು ಅಮ್ಮ ಅನ್ನೋದಕ್ಕಿಂತ ಮುಂಚೆ ಮಾಮ ಅಂತ ನನ್ನ ಹೆಸರು ಹೇಳ್ಬೇಕು. ನಿಮಗೆ ಬಳೆ, ಕಾಲ್ ಚೈನು, ಬಟ್ಟೆ ಎಲ್ಲ ಕೊಡ್ಸಿನ್ ಕಣ್ರೋ, ನಾನೇ ನಿಮ್ಮನ್ನ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ ಕಣ್ರೋ, ನಿಮ್ಗೆ ಮೇಕಪ್ ಮಾಡ್ತೀನಿ ಕಣ್ರೋ ಅಂತ ಲಡ್ಡು ಹೇಳ್ತಾವನೆ. ಇವ್ರ ಮಾವ ಇವನಿಗೆ ಹೇಳ್ದಂಗೆನೆ. ಈರವನು ಬಂದ್ರು, ಎಂತಿ ಹತ್ರ ಮಾತಾಡ್ತಾರೆ, ಕಾಲೇ ಹಿಡ್ಕೊಂಡ್ಬಿಡ್ತಾರೆ. ಸಾರಿ ಕಣೆ ಕ್ಷಮಿಸ್ಬಿಡ್ ನನ್ನ, ಇನ್ಮೇಲೆ ತರ ಮಾಡಲ್ಲ ಅಂತ. ಎಂತಿ ಗಂಟ ಎಲ್ಲರೂ ಕಾಂಪ್ರು. ಇನ್ನೇನು ಮಗುವನ್ನ ಜೂಗ
ತಲೆಗೆ ಹಾಕೋ ಫಂಕ್ಷನ್. ಹುಡುಗನೋ ನಾನೇ ಮಾವ, ಇನ್ನೊಬ್ಬನೋ ನಾನೇ ಮಾವ. ಅದೇ ನಮ್ಮ ಹೀರೋಯಿನ್ ಅವ್ರ ಅಣ್ಣ ಕಿತ್ತಾಡ್ತಾವ್ರೆ, ಲೈ ನಾನೇ ಕಣ ಮಾವ ಅಂತ ಲಡ್ಡು ಹೇಳ್ತಾವನೆ. ಸರಿ ಕಣ್ರು, ಯಾರೊಬ್ರು ಮಗಿಗ್ ಜೇನ್ ಇಡ್ರಿ ಅಂತ ಹೇಳಿದ ತಕ್ಷಣ ಲಡ್ಡು ಕೈಯಿಂದನೇ ಜೇನ್ ಇಡಿಸ್ತಾರೆ ಮಕ್ಳಿಗೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಮೂವಿ ನಾನು ಹೇಳೋದಕ್ಕಿಂತ ಮೂವಿ ನೋಡಿ ಸಕ್ಕತ್ತಾಗೈತೆ. ಚೆನ್ನಾಗಿದ್ರೆ ಜೊತೆಲಿ ಇರಿ. ಬಾಯ್. ಹಂಗೆ ನಿಮ್ಗೂ ಯಾರ ಅಕ್ಕ ತಂಗಿರೋ ಈ ತರ ದೊಡ್ಡ ಫ್ಯಾಮಿಲಿ ಇದೆ ಕಮೆಂಟ್ ಹಾಕಿ, ಬಿಗ್ ಫ್ಯಾಮಿಲಿ ಅಂತ. ಬಾಯ್.